ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬರೋಣ. ಹೊಸ ಇನ್ಫಾರ್ಮೇಷನ್ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೆಳೆಯರು. ಇವತ್ತು ಕರ್ನಾಟಕದಲ್ಲಿ ಮುಂದೆ ಬರ್ತಕ್ಕಂಥ ಒಂದು ಗೋರ್ಮೆಂಟ್ ಜಾಬ್ಗಳ ಎಕ್ಸಾಮ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಆಗಿ ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅನಂತರ ಟ್ಯಾಪ್ ಮಾಡಿ ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳಿಗೆ ನೋಟಿಫಿಕೇಶನ್ ಮುಗುತ್ತೆ. ಹಾಗೆ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಅಂತ ಹೇಳಿ ವಿಡಿಯೋ ಮುಂದುವರಿಸ್ತಿದ್ದೇನೆ. Upcoming government exams in Karnataka cover various sectors like ನೋಡಿ ಪೊಲೀಸ್ PSI ಅಲ್ಲಿ ಟೀಚಿಂಗ್ GPT ಮತ್ತು ಟೆಕ್ನಿಕಲ್ KPTCL ಆ್ಯಂಡ್ ಬ್ಯಾಂಕಿಂಗ್ IBPS ಅಥವಾ SBI ವಿತ್ ಮೇಜರ್ ಆನ್ ಗೋಯಿಂಗ್ ರಿಕ್ರೂಟ್ಮೆಂಟ್ ವಿಯಾ KPSC for Group C post and notification expected from KEA, KSRTC, KMF and departments like Health NHM for 2026, requiring candidates to check official KPSC and KEA and department websites regularly for specific date and application details. ನೋಡಿ ಇಲ್ಲಿ ಮಾಹಿತಿ ನೀಡೋ ಪ್ರಕಾರ ಪೊಲೀಸಲ್ಲಿ ಮತ್ತು ಟೀಚಿಂಗ್ ಒಂದು ಶಿಕ್ಷಕರ ಹುದ್ದೆಗೆ ಎಕ್ಸಾಮ್ ಬರುತ್ತೆ, ಪೊಲೀಸ್ ಹುದ್ದೆಗೆ ಎಕ್ಸಾಮ್ ಬರುತ್ತೆ, ಅಥವಾ ಮತ್ತು ಏನಪ್ಪ ಅಂತಂದರೆ ಟೆಕ್ನಿಕಲ್ ಅಂದರೆ ಕರ್ನಾಟಕ ವಿದ್ಯುತ್ ನಿಗಮ KPTCL ಅಲ್ಲಿ ಒಂದು ಎಕ್ಸಾಮ್ ಬರ್ಬೋದು. ಮತ್ತು ಬ್ಯಾಂಕಿಂಗಲ್ಲಿ ಈಗಾಗಲೇ SBI ಅಲ್ಲಿ ಒಂದು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ದಯವಿಟ್ಟು ಯಾರಾದರೂ ವೀಡಿಯೋಗಳನ್ನು ನೋಡಿಲ್ಲ ಅಂದರೆ ದಯವಿಟ್ಟು ವೀಡಿಯೋಗಳನ್ನ ಹಾಕಿರ್ತೀವಿ, ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವೀಡಿಯೋಗಳು ನೋಡಿ ಅಂತ ಹೇಳ್ತಾ ಇದ್ದೇನೆ. ಈಗಾಗಲೇ SBI ಅಲ್ಲಿ ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ ಸ್ನೇಹಿತರೆ, ಸರಿನಾ. ಕೀ ರಿಕ್ರೂಟಿಂಗ್ ಬಾಡೀಸ್ ಆ್ಯಂಡ್ ಎಕ್ಸಾಮ್ಸ್ ನೋಡಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮ್ಯುನಿಕೇಷನ್ KPSC handles Group A, B, C requirement. Check their sites for updates. Various ಡಿಪಾರ್ಟ್ಮೆಂಟಲ್ ಪೋಸ್ಟ್ ಲೈಕ್ FTA, STA ಆ್ಯಂಡ್ JEE ಎಕ್ಸಾಮ್ಗಳು ಬರ್ಬೋದು ಸ್ನೇಹಿತರೆ. ಅದರಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ನ ಪರವಾಗಿ, ಸರಿನಾ. ಅದರಲ್ಲಿ ಯಾವ್ಯಾವ ಬರ್ಬೇಕು ಅಂತಂದರೆ ಗ್ರೂಪ್ ABCಯಲ್ಲಿ FTA, STA, JEE ಎಕ್ಸಾಮ್ಗಳು ಬರ್ಬೋದು 2026ರಲ್ಲಿ. ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಅದರಲ್ಲಿ conduct CET and often manage recruitment for the bodies like KMF, KEA, ಕಲ್ಯಾಣ ಕರ್ನಾಟಕ and RGUH. ನೋಡಿ, ಒಂದು KEAನಲ್ಲಿ CET ಎಕ್ಸಾಮ್ ಬರ್ಬೋದು, KMFನಲ್ಲಿ ಎಕ್ಸಾಮ್ ಬರ್ಬೋದು, KEA ಕಲ್ಯಾಣ ಕರ್ನಾಟಕದಲ್ಲಿ ಒಂದು ರಿಕ್ರೂಟ್ಮೆಂಟ್ ಆಗಿ ಅಲ್ಲಿ ಎಕ್ಸಾಮ್ ಬರ್ಬೋದು, ಅಥವಾ RGUHS ಅಲ್ಲಿ ಒಂದು ಎಕ್ಸಾಮ್ಗಳು ಕೂಡ ಬರ್ಬೋದು ಅಂತೇಳಿ ಮಾಹಿತಿ ನೀಡಲಾಗಿದೆ ಸ್ನೇಹಿತರೆ, ಸರಿನಾ. ಕರ್ನಾಟಕ ಸ್ಟೇಟ್ ಪೊಲೀಸ್ KSPಯಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಅಪ್ಡೇಟ್ಸ್ ನೋಡಿದ್ರೆ ಆನ್ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಕಾನ್ಸ್ಟೇಬಲ್ ರೋಲ್ಸ್ ಇನ್ವಾಲ್ವಿಂಗ್ ರಿಟರ್ನ್ ಟೆಸ್ಟ್ ಆ್ಯಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸಲ್ಲಿ ಎಕ್ಸಾಮ್ ಕೂಡ ಬರ್ಬೋದು ಸ್ನೇಹಿತರೆ. ನೋಡಿ, KSPಯಲ್ಲಿ ಕೂಡ ಈ ಒಂದು ವರ್ಷ ಎಕ್ಸಾಮ್ಗಳು ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ, ಸರಿನಾ. ಅದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ, ಸರಿನಾ. ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ KPTCLನಲ್ಲಿ ರಿಕ್ವೈರ್ಸ್ ಫಾರ್ ಜೂನಿಯರ್ ಇಂಜಿನಿಯರಿಂಗ್ ಆ್ಯಂಡ್ ಜೂನಿಯರ್ ಅಸಿಸ್ಟೆಂಟ್ ರೋಲ್ಸ್ಗಳಿಗೆ ಒಂದು ಹುದ್ದೆಗಳನ್ನು ಕರೀತಾರೆ, ಮತ್ತು ಆ ಎಕ್ಸಾಮ್ಗಳು ಕೂಡ 2026ರಲ್ಲಿ ನಡೀಬೋದು ಸ್ನೇಹಿತರೆ, ಸರಿನಾ. KMF ಕರ್ನಾಟಕ ಮಿಲ್ಕ್ ಫೆಡರೇಷನ್, ಸರಿನಾ. ಇದರಲ್ಲೂ ಕೂಡ ಒಂದು ಅರ್ಜಿಯನ್ನು ಆಹ್ವಾನಿಸಬಹುದು ಮುಂದೆ 2026ರಲ್ಲಿ. ಅದು ಕೂಡ ಒಂದು ರಿಕ್ವೈರ್ಡ್ ಫಾರ್ ಟೆಕ್ನಿಕಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ರೋಲ್ಸ್ಗಳಿಗೆ ಒಂದು ಹುದ್ದೆಗಳನ್ನು ಆಹ್ವಾನಿಸಿ ಎಕ್ಸಾಮ್ಗಳು ಕೂಡ ನಡೀಬೋದು ಸ್ನೇಹಿತರೆ, ಅದಕ್ಕೆ KMFಲ್ಲಿ. ಮತ್ತು ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ KSRTC ಫಾರ್ ಕಂಡಕ್ಟರ್, ಡ್ರೈವರ್ ಆ್ಯಂಡ್ ಟೆಕ್ನಿಕಲ್ ಪೊಸಿಷನ್ಗಳಿಗೆ ಎಕ್ಸಾಮ್ ನಡೆಯಬಹುದು, ಸರಿನಾ. ನೋಡಿ, KSRTCಯಲ್ಲಿ ಕರೀತಾರೆ, KMFಲ್ಲೂ ಕರೀತಾರೆ, KPTCLಲ್ಲಿ ಮತ್ತು KSP, KEA, KPSC ಇಷ್ಟರಲ್ಲೂ ಕೂಡ ಒಂದು ಎಕ್ಸಾಮ್ಗಳು ನಡೆಯುವಂಥ ಸಾಧ್ಯತೆ ದುಪ್ಪಟ್ಟಾಗಿದೆ ಸ್ನೇಹಿತರೆ, ಸರಿನಾ. 2026ರಲ್ಲಿ ಅಂತೇಳಿ ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ. ನೋಡಿ, ನ್ಯಾಷನಲ್ ಹೆಲ್ತ್ ಮಿಷನ್ NHM ಕರ್ನಾಟಕ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಫಾರ್ ಹೆಲ್ತ್ ವರ್ಕರ್ಸ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸ್ಟಾಫ್ಸ್. ನೋಡಿ, ಈಗಾಗಲೇ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಯಲ್ಲಿ ಶುಶ್ರೂಷಣಾಧಿಕಾರಿಗಳು, ಡಾಕ್ಟರ್ಗಳು, ಇನ್ನು ಪೆಡಿಯಾಟ್ರಿಕ್ಸ್ಗಳು, ಇನ್ನು ಹಲವಾರು ರೀತಿಯ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟ ಮಾಡಲಾಗ್ತಿದೆ ಸ್ನೇಹಿತರೆ. ಬೆಂಗಳೂರಲ್ಲೂ ಸಹ ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ ನಿನ್ನೆ, ಸರಿನಾ. ಆಸಕ್ತಿ ಉಳ್ಳವರು ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಎಕ್ಸಾಮ್ ಕೂಡ ಇದೆ ಅದಕ್ಕೆ. ಮೇಜರ್ ಅಪ್ಕಮಿಂಗ್ ಎಕ್ಸಾಮ್ ನೋಡಿದ್ರೆ ಟೀಚಿಂಗ್, ಬ್ಯಾಂಕಿಂಗ್, ರೈಲ್ವೇಸ್, SSC ಇಷ್ಟು ಹುದ್ದೆಗಳಿಗೆ ಅರ್ಜಿ ಕರಿಬೋದು ಸ್ನೇಹಿತರೆ. ನೋಡಿ, ಟೀಚಿಂಗಲ್ಲಿ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್
GPT ಆ್ಯಂಡ್ ಅದರ್ ಟೀಚಿಂಗ್ ಪೋಸ್ಟ್ಗಳು ಬರ್ಬೋದು. ಬ್ಯಾಂಕಿಂಗಲ್ಲಿ IBPS ಮತ್ತು SBI ಪೋಸ್ಟ್, ಕ್ಲರ್ಕ್ ಎಕ್ಸಾಮ್ ಪೋಸ್ಟ್ ಇನ್ ರೂರಲ್ ಅರ್ಬನ್ ಬ್ಯಾಂಕ್ಸ್. ಸರಿನಾ, ಇಷ್ಟರಲ್ಲಿ ಒಂದು ಪರೀಕ್ಷೆಗಳು ಬರ್ಬೋದು ಸ್ನೇಹಿತರೆ ಇನ್ನು 2026ರಲ್ಲಿ. ರೈಲ್ವೇಸ್ RRB, NTPC, JEE ಎಕ್ಸಾಮ್ ಫಾರ್ ವೇರಿಯಸ್ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ರೋಲ್ಸ್ಗಳಿಗೆ ಪರೀಕ್ಷೆಗಳನ್ನ ಕರಿಬೋದು. ಸರಿನಾ, SSCಯಲ್ಲಿ SGL ಮತ್ತು CHSL, MTS, ಸ್ಟಾನೋಗ್ರಾಫರ್ ಎಕ್ಸಾಮ್ಸ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ರೋಲ್ಸ್ಗಳಿಗೆ ಎಕ್ಸಾಮ್ಗಳು ಬರುತ್ತೆ ಸ್ನೇಹಿತರೆ. ಸರಿನಾ, ನೋಡಿ ಇವಷ್ಟು 2026ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರೆಯದಂತಹ ಒಂದು ಹುದ್ದೆಗಳ ಎಕ್ಸಾಮ್ಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇನೆ ಸ್ನೇಹಿತರೆ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಲಾಸ್ಟಲ್ಲಿ ಅರ್ಥ ಆಗುತ್ತೆ. ಔ ಟು ಸ್ಟೇ ಅಪ್ಡೇಟ್ಸ್. ನಾವು ಯಾವ ರೀತಿ ಅಪ್ಡೇಟ್ಗಳಿಗೆ ಕಾಯಬಹುದು ಅಂತಂದರೆ ಅಫಿಷಿಯಲ್ ವೆಬ್ಸೈಟ್ಸ್ಗಳಲ್ಲಿ. ಸರಿನಾ, ರೆಗ್ಯುಲರ್ಲಿ ವಿಸಿಟ್ ದ ಕರ್ನಾಟಕ ಗೌರ್ಮೆಂಟ್ ಆಫ್ ಅಫಿಷಿಯಲ್ ಪೋರ್ಟಲ್ ಆಗಿರ್ತಕ್ಕಂಥ kpsc.kr.nic.in ಅಲ್ಲಿ ಹೋಗಿ ಡೈಲಿ ಅಪ್ಡೇಟ್ಸ್ಗಳನ್ನ ಚೆಕ್ ಮಾಡ್ತಾಯಿರಿ ಸ್ನೇಹಿತರೆ. ಆ್ಯಂಡ್ ಡಿಪಾರ್ಟ್ಮೆಂಟಲ್ ಸೈಟ್ಸ್ KPTCL ಅಥವಾ KSRTC.in ಮತ್ತು KPTCL government.in ಒಂದು ಅಪ್ಡೇಟ್ಗಳನ್ನ ನೀಡಲಾಗ್ತಾ ಇರುತ್ತೆ. ಡೈಲಿ ಹುದ್ದೆಗಳ ಬಗ್ಗೆ, ಎಕ್ಸಾಮ್ಗಳ ಬಗ್ಗೆ ನೀವು ಡೈಲಿ ಅಪ್ಡೇಟ್ಸ್ಗಳನ್ನ ತಿಳ್ಕೊತಾ ಇರಬೇಕಾಗುತ್ತೆ ಸ್ನೇಹಿತರೆ. ಸರಿನಾ, ಮತ್ತು ಜಾಬ್ ಪೋರ್ಟಲ್ ನೋಡೋದಾದರೆ ಯಾವ್ಯಾವ ಜಾಬ್ ಪೋರ್ಟಲ್ಗಳಲ್ಲಿ ಒಂದು ಎಕ್ಸಾಮ್ಗಳ ಬಗ್ಗೆ ಮಾಹಿತಿ ನೀಡ್ತಾರೆ ಅಂತ ನೋಡೋದಾದರೆ, ಫಾರ್ ಲೇಬಲ್ ಕರ್ನಾಟಕ ಸ್ಪೆಸಿಫಿಕ್ ಜಾಬ್ ಸೈಟ್ಸ್ ಆಗಿರ್ತಕ್ಕಂಥ ಲೈಕ್ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್.com ಅಥವಾ ಕರ್ನಾಟಕ ಕ್ಯಾರಿಯರ್ಸ್.org ಫಾರ್ ಕನ್ಸಲ್ಟೇಟೆಡ್ ನೋಟಿಫಿಕೇಷನ್. ನೋಡಿ, ಕರ್ನಾಟಕ ಕ್ಯಾರಿಯರ್ಸ್ ಮತ್ತು ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ಈ ಒಂದು ಎರಡು ವೆಬ್ಸೈಟ್ಗಳಲ್ಲಿ ಹಲವಾರು ರೀತಿಯ ಉದ್ಯೋಗಗಳು ಮತ್ತು ಎಕ್ಸಾಮ್ಗಳ ಬಗ್ಗೆ ಅಥವಾ ಈಗಾಗಲೇ ಎಕ್ಸಾಮ್ ಆಗಿರ್ತಕ್ಕಂಥ ಒಂದು ಲೀಸ್ಟ್ಗಳ ಬಗ್ಗೆ ಮಾಹಿತಿ ಕೊಡ್ತಿರ್ತಾರೆ. ದಯವಿಟ್ಟು ಹೋಗಿ ವೆಬ್ಸೈಟ್ಗಳನ್ನ ತೊಗೊಳ್ಳಿ ಸ್ನೇಹಿತರೆ. ಸರಿನಾ, ಎಕ್ಸಾಮ್ ಪ್ರಿಪ್ರೇಷನ್ ಸೈಟ್ಸ್ಗಳನ್ನು ನೋಡಿದ್ರೆ ನೀವೇನು ಎಕ್ಸಾಮ್ ಪ್ರಿಪೇರ್ ಆಗಬೇಕು, ಆ ಸೈಟ್ಗಳು ನಿಮಗೆ ಮಾಹಿತಿ ಇಲ್ಲ ಅಂತಂದರೆ ನೋಡಿ, ಚೆಕ್ ಅಡ್ಡಾ 247 ಆರ್ ಕ್ಯಾರಿಯರ್ 360 ಫಾರ್ ಶೆಡ್ಯೂಲ್ ಆ್ಯಂಡ್ ಗೈಡ್ ಫಾರ್ ಆಲ್ ಲೆವೆಲ್ ಎಕ್ಸಾಮ್ಸ್. ನೋಡಿ ಇಲ್ಲಿ ಎಕ್ಸಾಮ್ ಪ್ರಿಪೇರ್ ಸೈಟ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಚೆಕ್ ಅಡ್ಡಾ 247 ಆರ್ ಕ್ಯಾರಿಯರ್ 360 ಈ ಒಂದು ಸೈಟ್ಸ್ಗಳಿಗೆ ಹೋಗಿ ನೀವು ಎಕ್ಸಾಮ್ ಕೂಡ ಪ್ರಿಪೇರನ್ನು ಆಗ್ಬೋದು. ಇನ್ನು ಹಲವಾರು ರೀತಿಯ ವಿಷಯಗಳನ್ನು, ಮಾಹಿತಿಗಳನ್ನು ತಿಳ್ಕೊಬೋದು ಸ್ನೇಹಿತರೆ. ಸರಿನಾ, ನೋಡಿ ಇಷ್ಟು ಒಂದು ಮುಂದೆ 2026ರಲ್ಲಿ ಬರ್ತಕ್ಕಂಥ ಜಾಬ್ನ ಎಕ್ಸಾಮ್ಗಳ ಮಾಹಿತಿ ಸ್ನೇಹಿತರೆ. ಸರಿನಾ, ಇದೇ ರೀತಿಯ ಇನ್ಫಾರ್ಮೇಷನ್ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಇನ್ನು ಯಾರಾದರೂ ನಿಮ್ಮಲ್ಲಿ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ನನ್ನ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆಯ್ತಪ್ಪ ನಿಮಗೆ ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಮಾಹಿತಿ ತಲುಪಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಇದೇ ರೀತಿ ಇನ್ಫಾರ್ಮೇಷನ್ ವೀಡಿಯೋ ತೊಗೊಂಡು ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.